ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ಎಕ್ಸಾಮ್ಸ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಆ್ಯಂಡ್ ಇಟ್ ಇಸ್ ಆಲ್ಸೋ ಯೂಸ್ಫುಲ್ ಫಾರ್ ಆಲ್ ಸ್ಟೂಡೆಂಟ್ಸ್ 8, 9, 10th, first PU, second PU. Okay, 1 or 2 marks in every exam they ask. That's why we are going to discuss as audio notes. Let's start. Okay, then ಇಲ್ಲೇನಪ್ಪ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು ಹಿಂದಿಯಲ್ಲಿ ಅದರ ಮೀನಿಂಗನ್ನು ಕೊಟ್ಟಿದ್ದಾರೆ, ನಾನು ಕನ್ನಡದಲ್ಲೂ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಫಸ್ಟ್ ಒನ್, ಅ ಪ್ಲೇಸ್ ವೇರ್ ಅನಿಮಲ್ಸ್ ಆರ್ ಸ್ಲಾಟರ್ಡ್ ಫಾರ್ ಅಬಿಟೈರ್ ಕನ್ಸಪ್ಷನ್ ಆ್ಯಸ್ ಅ ಫುಡ್. ಹೌದಾ? ಏನು ಅ ಪ್ಲೇಸ್ ವೇರ್ ಅನಿಮಲ್ಸ್ ಆರ್ ಸ್ಲಾಟರ್ಡ್ ಫಾರ್ ಕನ್ಸಪ್ಷನ್ ಆ್ಯಸ್ ಅ ಫುಡ್. ಹೌದಾ? ಅದನ್ನು ಅಬಿಟೈರ್ ಅಂತ ಕರೀತಾರೆ. ಕಸಾಯಿ ಖಾನ, ನಾವು ಅದನ್ನೇನು ಕಸಾಯಿ ಖಾನೆ ಅಥವಾ ದನಗಳನ್ನು ಕೊಲ್ಲುವ ಜಾಗ ಅಂತ ಕರಿತೀವಿ. ದ ಸುಪೀರಿಯರ್ ಅ ಮಾನ್ಸ್ಟ್ರಿ, ದ ಸುಪೀರಿಯರ್ ಅ ಮಾನ್ಸ್ಟ್ರಿ, ಅದನ್ನು ಅಬಾಟ್ ಅಂತ ಕರೀತಾರೆ. ಹೌದಾ? ಮಠಗುರು ಅಥವಾ ಮಠ ಮಾನ್ಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಅ ಶಾರ್ಟರ್ನ್ಡ್ ಫಾರ್ಮ್ ಆಫ್ ಅ ವರ್ಡ್ ಆರ್ ಫ್ರೇಸ್. ಅ ಶಾರ್ಟರ್ನ್ಡ್ ಫಾರ್ಮ್ ಆಫ್ ವರ್ಡ್ ಆರ್ ಫ್ರೇಸ್. ಹೌದಾ? ಶಬ್ದ ಅಥವಾ ಏನು ಒಂದು ನುಡಿಗಟ್ಟಿನ ಅತ್ಯಂತ ಸಣ್ಣದಾದಂತಹ ಪದವನ್ನು, ಏನೋ ಅಕ್ಷರಗಳ ಸಮೂಹವನ್ನು ನಾವು ಅಬ್ರಿವೇಷನ್ ಅಂತ ಕರಿತೀವಿ. ಸಂಕ್ಷೇಪನ್. ಹೌದಾ? ಸಂಕ್ಷೇಪಿಸಿ ಅಂತ ಹೇಳ್ತಾರಲ್ಲ, ಅಷ್ಟು ವಿಸ್ತರಿಸಿ ಬರೆಯಿರಿ. ಫಾರ್ ಎಕ್ಸಾಂಪಲ್, ಈಗ ATP, ಅಡೆನೋಸಿನ್ ಟ್ರೈಫಾಸ್ಫೇಟ್, ATP ಏನಪ್ಪ ಅಂದರೆ ಸಂಕ್ಷೇಪಿಸಿ, ವಿಸ್ತರಿಸಿ ಬರೆಯಿರಿ ಅಂತ. ಇನ್ನು ಫೋರ್ತ್ ಒನ್, ಟು ಗಿವ್ ಅಪ್ ಒನ್ಸ್ ಅಥಾರಿಟಿ ಆರ್ ಥ್ರೋನ್. ಹೌದಾ? ಒಬ್ಬರು ತಮ್ಮ ಅಧಿಕಾರವನ್ನು ಅಥವಾ ಏನಪ್ಪ ಅಂದರೆ ಸಿಂಹಾಸನವನ್ನು ಬಿಟ್ಟು ಕೊಡೋದು. ಹೌದಾ? ಅಬ್ಡಿಕೇಟ್ ಅಂತ ಕರೀತಾರೆ. ಪದತ್ಯಾಗನ. ಹೌದಾ? ಪದತ್ಯಾಗನ, ಏನು ಅಧಿಕಾರವನ್ನು ತ್ಯಜಿಸು. ಇನ್ನು ಡೆವಿಯೇಷನ್ ಫ್ರಮ್ ದ ರೈಟ್ ಕೋರ್ಸ್. ಡೆವಿಯೇಷನ್ ಫ್ರಮ್ ದ ರೈಟ್ ಕೋರ್ಸ್, ಇದನ್ನು ಅಬ್ರಿಯೇಷನ್ ಅಂತ ಕರೀತಾರೆ. ಅಸಾಮಾನ್ಯ. ಹೌದಾ? ಕನ್ನಡದಲ್ಲೂ ನಾವು ಅಸಾಮಾನ್ಯ ಅಂತ ಕರಿತೀವಿ. ಇನ್ನು ಏನಪ್ಪ ಅಂದರೆ ಒಂದು ನಿಜವಾದ ಕಾರ್ಯಕ್ಕಾಗಿ ಅಥವಾ ನಮ್ಮ ಮನಸ್ಸಿಗೆ ಕರೆಕ್ಟ್ ಅನಿಸೋವಂಥದ್ರ ಕಡೆ ನಾವೇನು ಒಲವು ತೋರಿಸ್ತಿಲ್ಲ, ಅದನ್ನು ಅಸಾಮಾನ್ಯ ಅಂತ ಹೇಳ್ತೀವಿ. ಫಾರ್ಮಲಿ ಪುಟ್ ಆ್ಯನ್ ಎಂಡ್ ಟು ಅ ಸಿಸ್ಟಮ್, ಪ್ರಾಕ್ಟೀಸ್ ಆರ್ ಇನ್ಸ್ಟಿಟ್ಯೂಷನ್. ಫಾರ್ಮಲಿ ಪುಟ್ ಆ್ಯನ್ ಎಂಡ್ ಟು ಅ ಸಿಸ್ಟಮ್, ಪ್ರಾಕ್ಟೀಸ್ ಆರ್ ಇನ್ಸ್ಟಿಟ್ಯೂಷನ್. ಅಬಾಲಿಷ್ ಸಮಾಪ್ತಕರಣ. ಹೌದಾ? ಸಮಾಪ್ತ ಮಾಡು ಅಥವಾ ತೊಡೆದು ಹಾಕು. ಫಾರ್ ಎಕ್ಸಾಂಪಲ್, ಸತಿ ಸಹಗಮನ ಪದ್ಧತಿ ಒಂದೇನಪ್ಪ ಅಂದರೆ ಪ್ರಾಕ್ಟೀಸ್ ಆಗಿತ್ತು ಅಥವಾ ಒಂದು ಸಿಸ್ಟಮ್ ಆಗಿತ್ತು, ಅಥವಾ ಏನೋ ಕಾನೂನುಬದ್ಧವಲ್ಲದಂಥ ಕೆಲವು ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಲ್ಲ, ತೊಡೆದು ಹಾಕೋದು, ಅದನ್ನು ಅಬಾಲಿಷ್ ಅಂತ ಕರೀತಾರೆ, ಸಮಾಪ್ತಕರಣ. ದ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ಅ ಕಂಟ್ರಿ, ಅಬಾರಿಜಿನ್ಸ್. ಹೌದಾ? ಅಬಾರಿಜಿನ್ಸ್ ಮೂಲ ನಿವಾಸಿ. ಹೌದಾ? ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬೆಳೆದು ಇದೇ ದೇಶದಲ್ಲಿ ವಾಸಿಸುವಂಥವರಿಗೆ ನಾವು ಅಬಾರಿಜಿನ್ಸ್ ಅಂತ ಕರಿತೀವಿ, ಮೂಲ ನಿವಾಸಿಗಳು. ದ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಕಂಟ್ರಿ. ನೈನ್ತ್ ಒನ್ನು, ಶಾರ್ಟನ್ ಅ ಪೀಸ್ ಆಫ್ ರೈಟಿಂಗ್ ವಿತೌಟ್ ಲೂಸಿಂಗ್ ಅ ಸೆನ್ಸ್. ಟು ಶಾರ್ಟನ್ ಅ ಪೀಸ್ ಆಫ್ ರೈಟಿಂಗ್ ವಿದೌಟ್ ಲೂಸಿಂಗ್ ಅ ಸೆನ್ಸ್, ಅದನ್ನು ಅಬ್ರಿಡ್ಜ್ ಅಂತ ಕರಿತೀವಿ. ಸಂಕ್ಷಿಪ್ತಕರಣ, ಸಂಕ್ಷೇಪಿಸು. ಹೌದಾ? ಒಂದು ದೊಡ್ಡ ಪ್ಯಾರಾಗ್ರಾಫ್ ಇದೆ, ಅದರಲ್ಲಿ ತಿರುಳನ್ನು ತಿಳ್ಕೊಂಡು ಅದನ್ನು ಚಿಕ್ಕದಾಗಿ ಬರಿತಾ ಇದ್ದೀವಿ ಅಂದರೆ ಅದನ್ನು ಅಬ್ರಿಡ್ಜ್ ಅಂತ ಕರಿತೀವಿ. ಸಂಕ್ಷಿಪ್ತಕರಣ, ಸಂಕ್ಷೇಪಿಸು. ಇನ್ನು ಪ್ರಶ್ನೆ 10, ವೈಲ್ಡ್ಲಿ ಅನ್ರೀಸನೇಬಲ್, ಇಲ್ಲಾಜಿಕಲ್ ಆ್ಯಂಡ್ ರೆಡಿಕ್ಯುಲಸ್. ವೈಲ್ಡ್ಲಿ ಅನ್ರೀಸನೇಬಲ್, ಇಲ್ಲಾಜಿಕಲ್ ಆರ್ ರೆಡಿಕ್ಯುಲಸ್, ಅದನ್ನು ಅಬ್ಸರ್ಡ್ ಅಂತ ಕರೀತಾರೆ. ಬೇತುಕ, ಕೆಲಸಕ್ಕೆ ಬಾರದು. ಹೌದಾ? ಕೆಲಸಕ್ಕೆ ಬಾರದು ಯಾವುದು? ವೈಲ್ಡ್ಲಿ ಅನ್ರೀಸನೇಬಲ್, ಯಾರೂ ಒಪ್ಕೊಳ್ಳಿಕ್ಕೆ ಆಗದೆ ಇರೋದು. ಇಲ್ಲಾಜಿಕಲ್, ಅದಕ್ಕೆ ಯಾವುದೇ ತಾರ್ಕಿಕ ಅಂತ್ಯ ಇಲ್ಲದ್ದು. ರೆಡಿಕ್ಯುಲಸ್, ಇನ್ನೊಬ್ಬರಿಗೆ ಹಿಂಸೆಯನ್ನುಂಟು ಮಾಡೋದು, ಅದನ್ನು ನಾವು ಅಬ್ಸರ್ಡ್ ಅಂತ ಕರಿತೀವಿ. ಬೇತುಕ ಅಂತ ಹಿಂದಿಯಲ್ಲಿ ಕರೀತಾರೆ. ಹೌದಾ? ಕೆಲಸಕ್ಕೆ ಬಾರದು ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇನ್ನು 11, ಟು ಇನ್ಕ್ರೀಸ್ ದ ಸ್ಪೀಡ್, ಆ್ಯಸಲರೇಟ್ ಅಂತ ಕರಿತೀವಿ. ಗತಿ ಬಡಾಣ, ತೀವ್ರತೆಯನ್ನು ಹೆಚ್ಚಿಸು. ಹೌದಾ? ತೀವ್ರತೆಯನ್ನು ಹೆಚ್ಚಿಸು. 12, ಅ ಪರ್ಸನ್ ಹೂ ಹೆಲ್ಪ್ಸ್ ಅನದರ್ ಟು ಕಮಿಟ್ ಅ ಕ್ರೈಮ್ ಆರ್ ಟು ಸಮಥಿಂಗ್ ಮಾರಲಿ ರಾಂಗ್, ಅ ಪಾರ್ಟ್ನರ್ ಇನ್ ಕ್ರೈಮ್. ಯಾರಾದರೂ ಒಬ್ಬನಿಗೆ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಸಹಾಯ ಮಾಡು. ಹೌದಾ? ಅದು ನೈತಿಕವಾಗಿ ಕೆಟ್ಟದ್ದಾಗಿರಬಹುದು, ಅಥವಾ ಇನ್ನೊಬ್ಬರು ಮಾಡುವಂಥ ಕುಕೃತ್ಯಗಳಲ್ಲಿ ಭಾಗವಹಿಸು. ಅದನ್ನು ಏನು ಕರೀತಾರಪ್ಪ ಅಂದರೆ ಅಕಂಪ್ಲೈಸ್. ಏನಂತ ಕರೀತಾರೆ? ಅಕಂಪ್ಲೈಸ್. ಸಹ ಅಪರಾಧಿ. ಅಕಂಪ್ಲೈಸ್, ಸಹ ಅಪರಾಧಿಯ ಜೊತೆ ಇರುವನು ಸಹ ಅಪರಾಧಿ. ಹೌದಾ? ಅವ್ನು ಮಾಡುವಂಥ ಕೃತ್ಯದಲ್ಲಿ ಇವನು ಭಾಗಿಸೋದಂದ್ರೆ ಇವನು ಅಪರಾಧಿನೇ. ನೆಕ್ಸ್ಟ್,
ಅ ಪರ್ಸನ್ ಹೂಸ್ ಪ್ರೊಫೆಷನ್ ಇಸ್ ಟು ಅಕೌಂಟ್ಸ್. ಅ ಪರ್ಸನ್ ಹೂಸ್ ಪ್ರೊಫೆಷನ್ ಇಸ್ ಟು ಕೀಪ್ ಅಕೌಂಟ್ಸ್. ಹೌದಾ, ಏನಪ್ಪ ಅಂದರೆ ಲೆಕ್ಕಪತ್ರಗಳನ್ನು ಇಡುವಂಥನ್ನು ಅಕೌಂಟೆಂಟ್ ಅಂತ ಕರಿತೀವಿ. ಮುನುಮ್. ಹೌದಾ, ಮುನೀಮ್ ಕನ್ನಡದಲ್ಲಿ ನಾವು ಏನಪ್ಪ ಅಂದರೆ ಲೆಕ್ಕಿಗ ಅಂತ ಕರಿತೀವಿ ಅವ್ರನ್ನ, ಲೆಕ್ಕಿಗ. ಹೌದಾ. 14 ಸ್ಟಡಿ ಆಫ್ ಸೌಂಡ್. ಸ್ಟಡಿ ಆಫ್ ಸೌಂಡ್ ಅಕಾಸ್ಟಿಕ್, ಧ್ವನಿ ವಿಜ್ಞಾನ. ಅಕಾಸ್ಟಿಕ್ ಹಿಂದಿಯಲ್ಲೂ ಧ್ವನಿ ವಿಜ್ಞಾನ, ಕನ್ನಡದಲ್ಲೂ ಧ್ವನಿ ವಿಜ್ಞಾನ, ಶಬ್ದ ವಿಜ್ಞಾನ ಅಂತ ಹೇಳ್ಬೋದು. ಇನ್ನು 15 ಟು ಡಿಸೈಡ್ ಆ್ಯಂಡ್ ಅಫಿಷಿಯಲಿ, ಟು ಡಿಸೈಡ್ ಆ್ಯಂಡ್ ಸ್ಟೇಟ್ ಅಫಿಷಿಯಲಿ ಇನ್ ಕೋರ್ಟ್ ದ್ಯಾಟ್ ಸಂಬಡಿ ಈಸ್ ನಾಟ್ ಗಿಲ್ಟಿ ಆಫ್ ಅ ಕ್ರೈಮ್. ಹೌದಾ, ಅದನ್ನು ಅಕ್ವೈಟ್ ಅಂತ ಕರಿತೀವಿ, ಬರೀಕರಣ. ಯಾರಾದರೂ ಒಬ್ಬರು ಮೇಲೆ ಆಪಾದನೆ ಮಾಡಲ್ಪಟ್ಟಿರ್ತದೆ, ಆದರೆ ಆ ಆಪಾದನೆ ಸುಳ್ಳು ಅಂತ ಏನು ಆ ಕೇಸನ್ನು ಬರ್ಖಾಸ್ತ್ ಅಥವಾ ಏನೋ ತೆಗೆದು ಹಾಕೋದಕ್ಕೆ ಅಕ್ವೈಟ್ ಅಂತ ಕರೀತಾರೆ. ಅಕ್ವೈಟ್ ಬರೀಕರಣ ಅಂದ್ರೇನು, ಬಿಡುಗಡೆ ಮಾಡು ಅಥವಾ ಏನಪ್ಪ ಅಂದರೆ ಖುಲಾಸೆಗೊಳಿಸು. ಕನ್ನಡದಲ್ಲಿ ಒಂದು ಪದ ಬರ್ತದೆ, ಖುಲಾಸೆಗೊಳಿಸು. ಹೌದಾ, ಆಪಾದಿತ ವ್ಯಕ್ತಿಯನ್ನು ಖುಲಾಸೆಗೊಳಿಸೋದು ಬರೀಕರಣ. ಇನ್ನು 16ನೇದು ಒನ್ ಹೂ ಪರ್ಫಾರ್ಮ್ಸ್ ಡೇರಿಂಗ್ ಜಿಮ್ನಾಸ್ಟಿಕ್ ಫಿಟ್ಸ್. ಒನ್ ಹೂ ಪರ್ಫಾರ್ಮ್ಸ್ ಡೇರಿಂಗ್ ಜಿಮ್ನಾಸ್ಟಿಕ್ ಫಿಟ್ಸ್. ಹೌದಾ, ಆಕ್ರೋಬ್ಯಾಟ್ ಅಂತ ಕರಿತೀವಿ, ಕಲಾಬಾಜ್, ಖೇಲ್ ದಿಖಾನೆ ವಾಲಾ. ಹೌದಾ, ಯಾರಾದರೂ ಒಬ್ಬರು ಏನಪ್ಪ ಅಂದರೆ ಇನ್ನೊಬ್ಬರಿಂದ ಆಗದೇ ಇರುವಂತಹ ಕಲೆಯನ್ನು, ಹೌದಾ, ಅದು ಕೈ ಕಾಲುಗಳ ಮೂಲಕ ಓಡಾಡಿ ಜಿಗಿದಾಡಿ ನೆಗೆದಾಡಿ ತೋರಿಸ್ತಾ ಇದ್ರೆ ಅವ್ರನ್ನ ಆಕ್ರೋಬ್ಯಾಟ್ ಅಂತ ಕರಿತೀವಿ, ಕಲಾಬಾಜ್ ಅಥವಾ ಖೇಲ್ ದಿಖಾನೆ ವಾಲಾ ಅಂತ ಕರಿತೀವಿ. ಇನ್ನು 17 ಅ ವರ್ಡ್ ಫಾರ್ಮ್ಡ್ ಫ್ರಾಮ್ ದ ಫಸ್ಟ್ ಲೆಟರ್ ಆಫ್ ದ ವರ್ಡ್ ದ್ಯಾಟ್ ಮೇಕ್ ಅಪ್ ದ ನೇಮ್ ಆಫ್ ಸಮಥಿಂಗ್. ಹೌದಾ, ಅದನ್ನು ಆಕ್ರೋನಿಮ್ ಅಂತ ಕರಿತೀವಿ. ಅ ವರ್ಡ್ ಫಾರ್ಮ್ಡ್ ಫ್ರಾಮ್ ದ ಫಸ್ಟ್ ಲೆಟರ್ ಆಫ್ ಅ ವರ್ಡ್ दैट मेक अप नेम ऑफ द समथिंग, एक्रोनिम. एक्रोनिम शब्द का पहले अक्षर से बड़ा एक शब्द. ನಾನು ಈಗಾಗಲೇ ಏನಪ್ಪ ಅಂದರೆ ವಿಸ್ತರಿಸಿ ಅಂತ ಹೇಳೋದಿಲ್ಲ. ATP ಎಡನೋಸಿನ್ ಫಾಸ್ಫೇಟ್, A ಎಡನೋಸಿನ್, T ಟ್ರೈ, P ಫಾಸ್ಫೇಟ್. ಹಂಗೆ ಮೊದಲನೇ ಅಕ್ಷರವನ್ನು ಬಳಸ್ಕೊಂಡು ನಾವೇನಾದರೂ ಒಂದು ಏನಪ್ಪ ಅಂದರೆ ಸಿಂಬಾಲನ್ನು ಇಸ್ರೋ, ATP, DNA ಹಿಂಗೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಆಕ್ರೋನಿಮ್ ಅಂತ ಕರೀತಾರೆ. ಹೌದಾ, ಶಬ್ದದ ಮೊದಲನೇ ಅಕ್ಷರವನ್ನು ಬಳಸ್ಕೊಂಡು ಏನಪ್ಪ ಅಂದರೆ ಓದೋದನ್ನು ಶಾರ್ಟ್ ಆಗಿ ಮಾಡೋದಕ್ಕೆ ಆಕ್ರೋನಿಮ್ ಅಂತ ಕರೀತಾರೆ. ಇದು 18 ಫಿಯರ್ ಆಫ್ ಗ್ರೇಟ್ ಹೈಟ್ಸ್. ಫಿಯರ್ ಆಫ್ ಗ್ರೇಟ್ ಹೈಟ್ಸ್, ಎತ್ತರಗಳ ಬಗ್ಗೆ ಇರುವಂಥ ಭಯವನ್ನು ಆಕ್ರೋಫೋಬಿಯಾ ಅಂತ ಕರೀತಾರೆ. ಊಚಾಯಿ ಕಾ ಡರ್. ಹೌದಾ, ಯಾರಾದರೂ ವ್ಯಕ್ತಿಗೆ, ಕೆಲವು ಜನರಿಗೆ ಎತ್ತರ ಮೇಲೆ ಏರಿದ್ರೆ ಭಯ ಬರ್ತದೆ, ಅದನ್ನು ಆಕ್ರೋಫೋಬಿಯಾ ಅಂತ ಕರೀತಾರೆ. ಇನ್ನು 19 ಟು ಡೂ ಸಮಥಿಂಗ್, ಟು ಬಿಹೇವ್ ಇನ್ ಅ ಪರ್ಟಿಕ್ಯುಲರ್ ವೇ, ಟು ಆ್ಯಕ್ಟ್ ಪರ್ಫಾರ್ಮ್ ಇನ್ ಅ ಪ್ಲೇ, ಫಿಲ್ಮ್ ಆರ್ ಫಂಕ್ಷನ್. ಹೌದಾ, ಅದನ್ನು ಆ್ಯಕ್ಟ್ ಅಂತ ಕರೀತಾರೆ, ಕಾರ್ಯಕಾರಣ. ಹೌದಾ, ತನ್ನ ಏನಪ್ಪ ಅಂದರೆ ತನ್ನ ಪಾತ್ರವನ್ನು ನಿಭಾಯಿಸುವುದು, ಆ್ಯಕ್ಟ್. ತನ್ನ ಪಾತ್ರವನ್ನು ನಿಭಾಯಿಸುವುದು, ಪಾತ್ರ ಮಾಡು, ಆ್ಯಕ್ಟ್ ಅಂತ ಹೇಳ್ಬೋದು. ಇನ್ನು 20 ದ ಎಬಿಲಿಟಿ ಟು ಮೇಕ್ ಗುಡ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಟೇಕ್ ಕ್ವಿಕ್ ಡಿಸಿಷನ್ಸ್. ದ ಎಬಿಲಿಟಿ ಟು ಮೇಕ್ ಗುಡ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಟೇಕ್ ಗುಡ್ ಡಿಸಿಷನ್ಸ್ ಅಕ್ಯುಮೆನ್ ಅಂತ ಕರೀತಾರೆ. ಕುಶಾಗ್ರ ಬುದ್ಧಿ. ಹೌದಾ, ಸಮಯ ಪ್ರಜ್ಞೆಯೊಂದಿಗೆ ಕೆಲಸ ಮಾಡುವನು, ಅವನನ್ನು ಕುಶಾಗ್ರ ಬುದ್ಧಿ ಅಂತ, ಕನ್ನಡದಲ್ಲೂ ಕುಶಾಗ್ರ ಬುದ್ಧಿನೇ ಬಳಕೆ ಆಗ್ತದೆ. ಇನ್ನು 21 ಅ ಪರ್ಸನ್ ಹೂ ಈಸ್ ಫಿಸಿಕಲಿ ಡಿಪೆಂಡೆಂಟ್ ಆನ್ ಸಬ್ಸ್ಟೆನ್ಸ್. ಹೌದಾ, ಹಾರ್ಮ್ಫುಲ್ ಡ್ರಗ್ಸ್. ಒಬ್ಬ ವ್ಯಕ್ತಿ ಒಂದು ವಸ್ತುವಿಗೆ ಅಂಟ್ಕೊಂಡಿದ್ದ ಅಥವಾ ಕೆಟ್ಟ ವಸ್ತುಗಳ ಸೇವನೆಯನ್ನು ಮಾಡ್ತಾ ಇದ್ದರೆ ಅವನನ್ನು ಅಡಿಕ್ಟ್ ಅಂತ ಕರೀತಾರೆ. ಹೌದಾ, ಲತಿ ಅಥವಾ ಏನು ನಶೆಬಾಜ್, ಚಟಕೋರ. ಹೌದಾ, ಚಟಕೋರ ಅಂತ ನಾವು ಕರಿತೀವಿ. ಚಟ ಐತೆ ಹಂಗೆ ಅಂತ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಹೇಳ್ತೀವಿ. ಬಿಲೀವ್ ಇನ್ ಆ್ಯಂಡ್ ಫಾಲೋ ದ ಪ್ರಾಕ್ಟೀಸಸ್ ಆಫ್ ದ ಪೀರಿಯಡ್ ಬಿಟ್ವೀನ್ ದ ಬಿಲೀಫ್ ಇನ್ ಆ್ಯಂಡ್ ಫಾಲೋ ದ ಪ್ರಾಕ್ಟೀಸ್ ಆಫ್ ಅಡೇರ್, ಪಾಲನಕರಣ. ಹೌದಾ, ಏನಪ್ಪ ಅಂದರೆ ನಿಯಮಗಳನ್ನು ಪಾಲಿಸುವವ, ಅಡೇರ್ ನಿಯಮಗಳನ್ನು ಪಾಲಿಸುವವ. ಇನ್ನು 23 ದ ಪೀರಿಯಡ್ ಬಿಟ್ವೀನ್ ದ ಬಿಗಿನಿಂಗ್ ಆಫ್ ಪುವ್ಯಾರಿಟಿ ಆ್ಯಂಡ್ ಅಡಲ್ಟ್ಹುಡ್. ದ ಪೀರಿಯಡ್ ಬಿಟ್ವೀನ್ ಬಿಗಿನಿಂಗ್ ಆಫ್ ಪುವ್ಯಾರಿಟಿ ಆ್ಯಂಡ್ ಅಡಲ್ಟ್ಹುಡ್ ಏನಪ್ಪ ಅಂದರೆ ಯೌವನಾವಸ್ಥೆಯ ಪ್ರಾರಂಭ ಮತ್ತು ವಯಸ್ಕತನದ ನಡುವಿನ ಒಂದು ಏನು ಏಜ್ ಇರ್ತದಲ್ಲ, ಅಡೋಲ್ಸನ್ಸ್ ಅಂತ ಕರೀತಾರೆ. ಕಿಶೋರಾವಸ್ಥಾ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕಿಶೋರಾವಸ್ಥೆ. ಇನ್ನು 24 ಆ್ಯನ್ ಎಕ್ಸ್ಟ್ರೀಮ್ಲಿ ಯಂಗ್ ಮ್ಯಾನ್. ಹೌದಾ, ಎಕ್ಸ್ಟ್ರೀಮ್ಲಿ ಯಂಗ್ ಮ್ಯಾನ್ ಅಡೋನಿಸ್ ಖೂಬ್ಸೂರತ್ ನೌಜವಾನ್. ಹೌದಾ, ಅತ್ಯಂತ ಯೌವನಾವಸ್ಥೆಯಲ್ಲಿರುವಂತಹ ಹುಡುಗ.
ಹೌದಾ, ಅದನ್ನು ಅಡೋನಿಸ್ ಅಂತ ಕರಿತೀವಿ. ಖೂಬಸೂರತ್ ನೌಜವಾನ, ಒಬ್ಬ ವೀರ ಯುವಕ, ಸುಂದರವಾದ ಯುವಕ. 25 ಅ ಪರ್ಸನ್ ಹೂ ಸಪೋರ್ಟ್ಸ್ ಆರ್ ಸ್ಪೀಕ್ಸ್ ಇನ್ ಫೇವರ್ ಆಫ್ ಸಮಥಿಂಗ್. ಅಡ್ವೊಕೇಟ್, ವಕೀಲ್. ಯಾರಾದರೂ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಸಮರ್ಥಿಸ್ಕೊಂಡು ಮಾತಾಡ್ತಾ ಇದ್ದರೆ ಅವನನ್ನು ಅಡ್ವೊಕೇಟ್ ಅಂತ ಕರಿತೀವಿ, ನ್ಯಾಯವಾದಿ. ಹೌದಾ, ನ್ಯಾಯವಾದಿ ವಕೀಲ. ಹೌದಾ, ವಕೀಲನ ಅಂತ ಕರಿತೀವಿ, ನ್ಯಾಯವಾದಿ ಅಂತಲೂ ಕರಿತೀವಿ. ಇನ್ನು 26 ಗ್ರೋಯಿಂಗ್ ಆರ್ ಎಕ್ಸಿಸ್ಟಿಂಗ್ ಆರ್ ಲಿವಿಂಗ್ ಇನ್ ಏರ್. ಹೌದಾ, ಬೆಳೆಯುವುದು ಅಥವಾ ಇರುವುದು ಎಲ್ಲಿ? ಗಾಳಿಯಲ್ಲಿ. ಅವುಗಳನ್ನು ಏರಿಯಲ್ ಅಂತ ಕರಿತೀವಿ, ಹವಾಯಿ. ಹೌದಾ, ಕನ್ನಡದಲ್ಲೂ ಏರಿಯಲ್ ಅಂತ ಬಳಸ್ತೀವಿ. ಹೌದಾ, ಗಾಳಿಯಲ್ಲಿ ಬದುಕುವಂತಹ ಜೀವಿಗಳು. ಇನ್ನು 27 ಕಾನ್ಸರ್ಡ್ ವಿತ್ ಬ್ಯೂಟಿ ಆರ್ ದ ಅಪ್ರಿಷಿಯೇಷನ್ ಆಫ್ ಬ್ಯೂಟಿ. ಅಸ್ಥೆಟಿಕ್ ಅಂತ ಕರಿತೀವಿ, ಸೌಂದರ್ಯ ಬೋಧಿ. ಹೌದಾ, ಸೌಂದರ್ಯ ಪ್ರಜ್ಞೆಯನ್ನು ಹೊಂದಿದಂಥ ವ್ಯಕ್ತಿ ಅಥವಾ ಸೌಂದರ್ಯವನ್ನು ಅಪ್ರಿಷಿಯೇಷನ್ ವರ್ಣಿಸುವಂಥ ವ್ಯಕ್ತಿಗೆ ಅಸ್ಥೆಟಿಕ್ ಅಂತ ಕರೀತಾರೆ, ಸೌಂದರ್ಯ ಬೋಧಿ. ಇನ್ನು 28 ಅ ಲಿಸ್ಟ್ ಆಫ್ ಐಟಮ್ಸ್ ಟು ಬಿ ಡಿಸ್ಕಸ್ಡ್ ಎಟ್ ಅ ಮೀಟಿಂಗ್. ಹೌದಾ, ಏನಪ್ಪ ಅಂದರೆ ಅದನ್ನು ಅಜೆಂಡಾ ಅಂತ ಕರಿತೀವಿ, ಕಾರ್ಯಸೂಚಿ. ಯಾವುದೇ ಒಂದು ಮೀಟಿಂಗ್ ಇರ್ಬೋದು ಅಥವಾ ಕಾರ್ಯಕ್ರಮ ಇರ್ಬೋದು, ಕಾರ್ಯಕ್ರಮದಲ್ಲಿ ಅಥವಾ ಏನೋ ಒಂದು ಸಮಾಲೋಚನೆಯಲ್ಲಿ ಜರುಗಬೇಕಾದಂತಹ ಹಂತಗಳು, ಅದನ್ನು ನಾವು ಅಜೆಂಡಾ ಅಂತ ಕರಿತೀವಿ, ಕಾರ್ಯಸೂಚಿ. ಹೌದಾ, ಕನ್ನಡದಲ್ಲೂ ನಾವು ಅಜೆಂಡಾ ಅಂತ ಕರಿತೀವಿ, ಅದನ್ನು ಬಳಸ್ತೀವಿ, ಕಾರ್ಯಸೂಚಿ. ಇನ್ನು 29 ಆಲ್ವೇಸ್ ರೆಡಿ ಟು ಅಟ್ಯಾಕ್ ಆರ್ ಕ್ವಾರಲ್. ಯಾವತ್ತೂ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡುವಂಥ ಅಥವಾ ಜಗಳಾಡುವಂಥ ಪ್ರವೃತ್ತಿಯನ್ನು ಹೊಂದಿದವರಿಗೆ ಅಗ್ರೆಸಿವ್ ಅಂತ ಕರಿತೀವಿ. ಅಗ್ರೆಸಿವ್ ಅಂದ್ರೇನು? ಆಕ್ರಮಣಕಾರಿಯಾದ ವ್ಯಕ್ತಿ. ಯಾವತ್ತು ಏನು? ಸಿಟ್ಟನ್ನು ಹೊಂದಿದಂಥ ವ್ಯಕ್ತಿ. ಇನ್ನು 30 ಎಕ್ಸ್ಟ್ರೀಮ್ ಮೆಂಟಲ್ ಆರ್ ಫಿಸಿಕಲ್ ಸಫರಿಂಗ್. ಎಕ್ಸ್ಟ್ರೀಮ್ ಮೆಂಟಲ್ ಆರ್ ಫಿಸಿಕಲ್ ಸಫರಿಂಗ್. ಹೌದಾ, ಏನಪ್ಪ ಅಂದರೆ ಯಾವತ್ತು ಸಂವೇಗಕ್ಕೆ ಒಳಗಾಗೋರು, ಆಮೇಲೆ ಇನ್ನೊಬ್ಬರ ಮೇಲೆ ಹಾಯ್ದು ಹೋಗೋರು. ಹೌದಾ, ಅವ್ರನ್ನ ಅಗೋಣಿ ಅಂತ ಕರಿತೀವಿ. ಅಗೋಣಿ, ಸಿಟ್ಟು ಪಡುವಂಥ ವ್ಯಕ್ತಿ. ಇನ್ನು 31 ಫಿಯರ್ ಆಫ್ ಪೇನ್, ಎಗ್ಲೋಫೋಬಿಯಾ. ಫಿಯರ್ ಆಫ್ ಪೇನ್, एल्गोफोबिया. ಶರೀರ ಮೇ ಕಷ್ಟ ಹೋನೆ ಕಾ ಡರ್. ಹೌದಾ, ದೇಹದಲ್ಲಿ ನೋವಾಗುವಂಥ ಭಯವನ್ನು ನಾವು ಅಲ್ಗೋಫೋಬಿಯಾ ಅಂತ ಕರಿತೀವಿ, ಫಿಯರ್ ಆಫ್ ಪೇನ್. ಹೌದಾ, ಏನಪ್ಪ ಅಂದರೆ ದೇಹದಲ್ಲಾಗುವ ನೋವುಗಳಿಗೆ ಉಂಟಾಗುವಂಥ ಹೆದರಿಕೆ. ಇನ್ನು 32 ಅ ಪರ್ಸನ್ ಬಿಲಾಂಗಿಂಗ್ ಟು ಫಾರಿನ್ ಕಂಟ್ರಿ ಆರ್ ಡಿಫ್ರೆಂಟ್ ಫ್ರಮ್ ವಾಟ್ ಯು ಆರ್ ಯೂಸ್ ಟು. ಬೇರೆ ದೇಶದಿಂದ ಬಂದಂತಹ ವ್ಯಕ್ತಿ ಅಥವಾ ಬೇರೆ ಗ್ರಹ ಅಥವಾ ಏನು ನಮ್ಮನ್ನು ಹೋಲದೇ ಇರುವಂಥ ವ್ಯಕ್ತಿ, ಅವನನ್ನು ಏಲಿಯನ್ ಅಂತ ಕರಿತೀವಿ, ಏಲಿಯನ್, ಅಜ್ನಬಿ. ಹೌದಾ, ಗುರುತು ಪರಿಚಯ ಇರದೇ ಇರುವಂತಹ ವ್ಯಕ್ತಿ. ಹೌದಾ, ಅನ್ವೊಳ್ಕಿ ಅಂತ ಮರಾಠಿಯಲ್ಲಿ ಕರೀತಾರೆ. ಇನ್ನು 33 ಆ್ಯನ್ ಅಲೌನ್ಸ್ ಮೇಡ್ ಟು ವೈಫ್ ಬೈ ಹರ್ ಹಸ್ಬೆಂಡ್ ವೆನ್ ದೇ ಆರ್ ಲೀಗಲಿ ಸೆಪ್ರೇಟೆಡ್. ಹೌದಾ, ಏನಪ್ಪ ಅಂದರೆ ಹೆಂಡತಿಯ ಜೀವನವನ್ನು ನಡೆಸಲಿಕ್ಕೆ ಗಂಡ ಕಾನೂನುಬದ್ಧವಾಗಿ ಬೇರ್ಪಡುವಾಗ ನೀಡುವಂತಹ ಜೀವನಾಂಶ ಏನಿದೆಯಲ್ಲ, ಆ ಜೀವನಾಂಶವನ್ನು ಅಲಿಮೋನಿ ಅಂತ ಕರೀತಾರೆ. ಆ ಜೀವನಾಂಶವನ್ನು ಕರೀತಾರೆ ಅಲಿಮೋನಿ. ಹೌದಾ, ಪರಿತ್ಯಕ್ತ ಪತ್ನಿ ಕೆ ಲಿಯೆ ನಿರ್ವಾಹ ನಿಧಿ ಜೀವನಾಂಶ. ಇನ್ನು 34 ಅ ಸ್ಟೋರಿ, ಪ್ಲೇ, ಪಿಕ್ಚರ್ ಎಕ್ಸೆಟ್ರಾ ಇನ್ ವಿಚ್ ಈಚ್ ಕ್ಯಾರೆಕ್ಟರ್ event is a symbol representing an idea or a quality such as truth, evil, death, etc. ಹೌದಾ, ಅದನ್ನು ಅಲ್ಗೋರಿ ಅಂತ ಕರಿತೀವಿ, ನೀತಿಕಥಾ. ಅಲ್ಗೋರಿ, ನೀತಿಕತೆ. ಕನ್ನಡದಲ್ಲಿ ನೀತಿಕತೆ, ಅಲ್ಗೋರಿ. ಇನ್ನು 35 ಕಮೆನ್ಸ್ಮೆಂಟ್ ಆಫ್ ಅಡ್ಜಸೆಂಟ್ ವರ್ಡ್ಸ್ ವಿತ್ ದ ಸೇಮ್ ಲೆಟರ್. ಕಮೆನ್ಸ್ಮೆಂಟ್ ಆಫ್ ಅಡ್ಜಸೆಂಟ್ ವರ್ಡ್ಸ್ ವಿತ್ ಸೇಮ್ ಲೆಟರ್. ರಿಪಿಟೇಷನ್ ಆಫ್ ಎನ್ ಇನಿಷಿಯಲ್ ಸೌಂಡ್ ಇಂಟು 2 or more words of an line. ಅದನ್ನು ಅಲಿಟ್ರೇಷನ್ ಅಂತ ಕರಿತೀವಿ. ಅನುಪ್ರಾಸ ಅಲಂಕಾರ. ಕನ್ನಡದಲ್ಲೂ ಇದು ಅನುಪ್ರಾಸ ಅಲಂಕಾರ. ಒಂದು ಪದ್ಯ ಇರಬಹುದು ಅಥವಾ ಒಂದು 3-4 ಸಾಲುಗಳಿರ್ಬೋದು. ಹೌದಾ, ಪ್ರಾಸ ಪದಗಳು ಏನಪ್ಪ ಅಂದರೆ ಸೇಮ್ ಧ್ವನಿಯನ್ನು ಹೊಂದಿದಂಥ ಪ್ರಾಸ ಪದಗಳು ಮತ್ತೆ ಮತ್ತೆ ಬರ್ತಾ ಇದ್ದರೆ ಅದನ್ನು ಅಲಿಟ್ರೇಷನ್ ಅಂತ ಕರೀತಾರೆ. ಅನುಪ್ರಾಸ ಅಲಂಕಾರ. ಕನ್ನಡದಲ್ಲೂ ಅನುಪ್ರಾಸ ಅಲಂಕಾರ. ಇನ್ನು 36 ದ ಸ್ಕೂಲ್ ಆರ್ ಕಾಲೇಜ್ ಇನ್ ವಿಚ್ ಒನ್ ಹ್ಯಾಸ್ ಬಿನ್ ಎಜುಕೇಟೆಡ್. ಹೌದಾ, ಅಲ್ಮಾ ಮಾಸ್ಟರ್. ಟು ಸ್ಕೂಲ್ ಆರ್ ಕಾಲೇಜ್ ವಿಚ್ ಒನ್ ಹ್ಯಾಸ್ ಬಿನ್ ಎಜುಕೇಟೆಡ್. ಹೌದಾ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಏನಪ್ಪ ಅಂದರೆ ಒಂದು ಕಾಲೇಜ್, ಒಬ್ಬ ವ್ಯಕ್ತಿ ಏನು ಮಾಡಿದ್ದಂದರೆ ಅಲ್ಲಿ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ
ಎಜುಕೇಷನ್ ತೆಗೆದುಕೊಂಡಿದ್ದೆ ಅಂದರೆ ಅವನು ಅಲ್ಮಾ ಮಾಸ್ಟರ್ ಅಂತ ಕರೀತಾರೆ. ಜಹ ಶಿಕ್ಷಾ ಪಾಯಿ ವಹ ಸಂಸ್ಥಾ. ಹೌದಾ, ಅಲ್ಮಾ ಮಾಸ್ಟರ್ ಯಾವ ಸಂಸ್ಥೆಯಲ್ಲಿ ಅಥವಾ ಯಾವ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಪಡೆದಿರ್ತೀರಾ, ಹೌದಾ, ಅದನ್ನು ನಾವು ಅಲ್ಮಾ ಮಾಸ್ಟರ್ ಅಂತ ಕರಿತೀವಿ. ಇನ್ನು 37 ಮೌಂಟೇನ್ ಕ್ಲೈಂಬಿಂಗ್ ಅಲ್ಫಿನಿಸಮ್. ಮೌಂಟೇನ್ ಕ್ಲೈಂಬಿಂಗ್ ಅಲ್ಫಿನಿಸಮ್, ಪರ್ವತಾರೋಹಣ. ಹೌದಾ, ಕನ್ನಡದಲ್ಲೂ ಪರ್ವತಾರೋಹಣ, ಹಿಂದಿಯಲ್ಲೂ ಪರ್ವತಾರೋಹಣ. ಏನು ಗುಡ್ಡುಗಾಡು ಅಥವಾ ಎತ್ತರದ ಪ್ರದೇಶಗಳನ್ನು ಏರುವಂತಹ ಚಟುವಟಿಕೆ ಅಥವಾ ಕ್ರೀಡೆಗೆ ಅಲ್ಫಿನಿಸಮ್ ಅಂತ ಕರೀತಾರೆ. ಇನ್ನು 38 ಅ ಟೇಬಲ್ ಆರ್ ಫ್ಲಾಟ್ ಸರ್ಫೇಸ್ ವೇರ್ ಆಫರಿಂಗ್ಸ್ ಆರ್ ಮೇಡ್ ಟು ಅ ಡೈಟಿ. ಅ ಟೇಬಲ್ ಆರ್ ಫ್ಲಾಟ್ ಸರ್ಫೇಸ್ ವೇರ್ ಆಫರಿಂಗ್ಸ್ ಆರ್ ಮೇಡ್ ಟು ಅ ಡೈಟಿ. ಹೌದಾ, ಅಲ್ಟಾರ್. ಹೌದಾ, ಬಲಿವೇದಿ. ಒಂದು ಏನೋ ಸಮತಟ್ಟಾದ ಜಾಗ, ಅಲ್ಲಿ ಕುಂತು ಆರಾಧ್ಯ ದೇವನಿಗೆ ನಾವು ಭಕ್ತಿ ಸಮರ್ಪಣೆಯ ರೂಪದಲ್ಲಿ ಬಲಿ ಕೊಡುವಂತಹ ಜಾಗವನ್ನು, ಭಕ್ತಿ ಸಮರ್ಪಣೆಯ ರೂಪದಲ್ಲಿ ಬಲಿ ಕೊಡುವಂಥದ್ದು. ಅದು ಏನಪ್ಪ ಅಂದರೆ ಪ್ರಾಣಿಗಳದ್ದು ಇರ್ಬೋದು ಅಥವಾ ಏನು ನೈವೇದ್ಯ ರೂಪದಲ್ಲಿ ಆಹಾರ ಕೊಡುವಂಥದ್ದು ಇರ್ಬೋದು. ಅದನ್ನು ಅಲ್ಟರ್ ಅಂತ ಕರೀತಾರೆ, ಬಲಿವೇದಿ. ಇನ್ನು 39 ದ ಹೈಟ್ ಅಬೋವ್ ಅ ಸಿ ಲೆವೆಲ್. ಹೌದಾ, ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುವಂಥ ಸ್ಥಳವನ್ನು ನಾವು ಆಲ್ಟಿಟ್ಯೂಡ್, ಊಂಚಾಯಿ, ಎತ್ತರ ಅಂತ ಕರಿತೀವಿ. ಇನ್ನು 40 ಸಮನ್ ಹೂ ಮೇಕ್ಸ್ ಚಾರಿಟೇಬಲ್ ಡೊನೇಷನ್ಸ್ ಇಂಟೆಂಡೆಡ್ ಟು ಇನ್ಕ್ರೀಸ್ ಹ್ಯೂಮನ್ ವೆಲ್ ಬೀಯಿಂಗ್. ಹೌದಾ, ಅವನ್ನ ಅಲ್ಟ್ರಿಸ್ಟ್ ಅಂತ ಕರಿತೀವಿ, ಪರೋಪಕಾರಿ. ಅಲ್ಟ್ರಿಸ್ಟ್, ಪರೋಪಕಾರಿ. ಈಗ ಅಜಿಂ ಪ್ರೇಮ್ಜಿಯವರು ಏನೋ ಮಕ್ಕಳ ಕಲಿಕೆಗೋಸ್ಕರ, ಹೆಣ್ಣು ಮಕ್ಕಳ ಕಲಿಕೆ ಮತ್ತು ಸರ್ಕಾರಿ ಶಾಲೆ ಇರುವಂಥ ಮಕ್ಕಳ ಕಲಿಕೆಗೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹೌದಾ, ಅದೇನಪ್ಪ ಅಂದರೆ ಚಾರಿಟೇಬಲ್ ಡೊನೇಷನ್ಸ್ ಇಂಟೆಂಡೆಡ್ ಟು ಇನ್ಕ್ರೀಸ್ ದ ಹ್ಯೂಮನ್ ವೆಲ್ ಬೀಯಿಂಗ್, ಮಾನವ ಕಲ್ಯಾಣಕ್ಕಾಗಿ ಅವರು ಕೊಡುತ್ತಿರುವಂಥ ಹಣ. ಅದಕ್ಕೆ ಅವ್ರನ್ನ ಅಲ್ಟ್ರಿಸ್ಟ್ ಅಂತ ಕರಿಬಹುದು, ಪರೋಪಕಾರಿ. ಹೌದಾ, ಪರೋಪಕಾರವನ್ನು ಹೊಂದಿದಂಥ ವ್ಯಕ್ತಿ. ಇನ್ನು 41 ಅ ಫಾರ್ಮರ್ ಸ್ಟೂಡೆಂಟ್ ಆಫ್ ಅ ಸ್ಕೂಲ್, ಕಾಲೇಜ್ ಆರ್ ಯೂನಿವರ್ಸಿಟಿ. ಅ ಫಾರ್ಮರ್ ಸ್ಟೂಡೆಂಟ್ ಆಫ್ ಅ ಸ್ಕೂಲ್, ಕಾಲೇಜ್ ಆರ್ ಯೂನಿವರ್ಸಿಟಿ. ಹೌದಾ, ಅಲ್ಮನಸ್ ಅಂತ ಕರಿತೀವನ್ನ, ಭೂತಪೂರ್ವ ಛಾತ್ರ. ಒಂದು ಕಾಲೇಜ್ನಲ್ಲಿ ಅಥವಾ ಒಂದು ಶಾಲೆಯಲ್ಲಿ ಅಥವಾ ಒಂದು ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಕಲ್ತಿರುವಂತಹ ವ್ಯಕ್ತಿಯನ್ನು ಅಲ್ಮನಸ್ ಅಂತ ಕರಿತೀವಿ, ಭೂತಪೂರ್ವ ಛಾತ್ರ. ಹೌದಾ, ಏನಪ್ಪ ಅಂದರೆ ಈಗಾಗಲೇ ಕಲಿತಂತಹ ವಿದ್ಯಾರ್ಥಿ. ಇನ್ನು 42 ಒನ್ ಹೂ ಪ್ಲೇಸ್ ಫಾರ್ ಪ್ಲೆಜರ್ ರ್ಯಾದರ್ ದ್ಯಾನ್ ಅ ಪ್ರೊಫೆಷನ್. ಅ ಪರ್ಸನ್ ಹೂ ಈಸ್ ನೈದರ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ನಾಟ್ ಪ್ರೊಫೆಷನಲ್. ಅದನ್ನು ಅಮ್ಯಾಟ್ಯೂರ್ ಅಂತ ಕರಿತೀವಿ, ಶೌಕೀನ್ ವ್ಯಕ್ತಿ. ಹೌದಾ, ಒನ್ ಹೂ ಪ್ಲೇಸ್ ಫಾರ್ ಅ ಪ್ಲೆಜರ್ ರ್ಯಾದರ್ ದ್ಯಾನ್ ಅ ಪ್ರೊಫೆಷನ್. ಹೌದಾ, ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅದನ್ನು ಒಂದು ಪ್ರೊಫೆಷನ್ ಅಂತ ತಗೊಳ್ದೆ. ಪ್ರೊಫೆಷನ್ ಅಂದ್ರೇನು, ಏನೋ ದುಡಿಯೋ ಕೆಲಸ ಅಂತ ತಗೊಳ್ದೆ. ಅ ಪರ್ಸನ್ ಹೂ ಈಸ್ ನೈದರ್ ವೆಲ್ ಎಕ್ಸ್ಪೀರಿಯನ್ಸ್ ನಾಟ್ ಪ್ರೊಫೆಷನಲ್. ಆಮೇಲೆ ಅವರು ಆ ಮಾಡುತ್ತಿರುವಂಥ ಕೆಲಸದಲ್ಲಿ ಅವರು ಪರಿಣಿತಿಯನ್ನು ಹೊಂದಿರ್ಬೋದು, ಹೊಂದದೇ ಇರ್ಬೋದು. ಅಂತಹ ವ್ಯಕ್ತಿಯನ್ನು ಅಮ್ಯಾಟಿಯರ್ ಅಂತ ಕರಿತೀವಿ, ಶೌಕೀನ್ ವ್ಯಕ್ತಿ. ಅಮ್ಯಾಟಿಯರ್, ಶೌಕೀನ್ ವ್ಯಕ್ತಿ. ಫಾರ್ ಎಕ್ಸಾಂಪಲ್, ಮ್ಯಾಕ್ಸಿಮಮ್ ನಾನು ಮಾಡುವಂಥ ಯೂಟ್ಯೂಬ್ ಕ್ಲಾಸ್ಗಳು ನನ್ನ ಪ್ಲೆಜರ್ಗೋಸ್ಕರ, ನನಗೆ ಅದರಿಂದ ಸಮಾಧಾನ ಸಿಗ್ತದೆ. ಅದರಿಂದ ದುಡ್ಡು ಭಾಳ ಜನ ಥಿಂಕ್ ಮಾಡ್ತಾರೆ. ಹೌದಾ, ನೆಗ್ಲಿಜಿಬಲ್. ನನ್ನ ಮೊಬೈಲ್ ಅಮೌಂಟು ಇನ್ನೂ ನಾನು ತೆಗೆದುಕೊಳಕ್ಕಾಗಿಲ್ಲ, ಆದರೆ ಥಿಂಕ್ ಮಾಡ್ತಾರೆ, ಮಾಡಲಿ, ನನಗದು ಏನು ಇದಿಲ್ಲ, ಕಮೆಂಟು ಮಾಡ್ತಾರೆ ಕೆಟ್ಟದಾಗಿ. ನಾನು ಅದನ್ನ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದಾ, ಆಮೇಲೆ ನಾನು ಇದರಲ್ಲಿ ಏನೋ ಪರ್ಸನ್ ಹೂ ಈಸ್ ನೈದರ್ ವೆಲ್ ನಾನು ಇದರಲ್ಲಿ ತುಂಬ ಪರಿಣಿತಿ ಹೊಂದಿದ್ದೀನಿ ಅಂತ ಏನಿಲ್ಲ. ನಾನು ನಿಮ್ಗೆ ಹೇಳ್ತಾ ನಾನು ಕಲಿತಾ ಇದ್ದೀನಿ, ನಾಟ್ ಅ ಪ್ರೊಫೆಷನಲ್. ಅದನ್ನು ನಾನು ಏನಪ್ಪ ಅಂದರೆ ದುಡ್ಡು ಗಳಿಸುವಂಥ ಸಾಧನವಾಗಿ ಬಳಸ್ಕೊಳ್ತಾ ಇಲ್ಲ, ಫ್ರೀಯಾಗಿ ಮಾಡ್ತಾಯಿದ್ದೀನಿ. ಹಾಗಾದರೆ ಅಮ್ಯಾಟಿಯರ್, ಶೌಕೀನ್ ವ್ಯಕ್ತಿ. ಹೌದಾ, ನನ್ನ ಹವ್ಯಾಸ, ಅದು ನನಗೆ ಖುಷಿ ಕೊಡ್ತದೆ. ಹೌದಾ, ಅದಕ್ಕೆ ನಾನು ಮಾಡ್ತೀನಿ. ಇನ್ನು 43 ಫಿಯರ್ ಆಫ್ ರೈಡಿಂಗ್ ಇನ್ ಅ ಕಾರ್. ಫಿಯರ್ ಆಫ್ ರೈಡಿಂಗ್ ಇನ್ ಅ ಕಾರ್. ಹೌದಾ, ಅದನ್ನು ಅಮ್ಯಾಕ್ಸೋಫೋಬಿಯಾ ಅಂತ ಕರೀತಾರೆ, ವಾಹನೋಕಡರ್. ಹೌದಾ, ಯಾವುದಾದ್ರೂ ಒಂದು ವಾಹನವನ್ನು ಆ ವಾಹನದಲ್ಲಿ ಕುಳಿತು ಚಲಿಸೋದು ಅಥವಾ ವಾಹನವನ್ನು ಚಲಾಯಿಸೋದಕ್ಕೆ ಹೆದರಿಕೆ ಆಗ್ತಾಯಿದ್ರೆ ಅದನ್ನು ಅಮ್ಯಾಕ್ಸೋಫೋಬಿಯಾ ಅಂತ ಕರೀತಾರೆ, ವಾಹನಗಳ ಭಯ. ಇನ್ನು 44 ಆ ಡಿಪ್ಲೊಮ್ಯಾಟಿಕ್ ರಿಪ್ರೆಸೆಂಟೇಟಿವ್ ಇನ್ ಅನದರ್ ಕಂಟ್ರಿ. ಹೌದಾ, ಏನಪ್ಪ ಅಂದರೆ ಆ ಡಿಪ್ಲೊಮ್ಯಾಟಿಕ್ ರಿಪ್ರೆಸೆಂಟೇಟಿವ್ ನಮ್ಮ ದೇಶದ ಅಥವಾ ಬೇರೆ ಯಾವುದೇ ದೇಶದ ಪರವಾಗಿ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ, ಆಮೇಲೆ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ, ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ನೇಮಿಸಲ್ಪಟ್ಟಂಥ ವ್ಯಕ್ತಿಯನ್ನು ಅಂಬಾಸಿಡರ್ ಅಂತ ಕರೀತಾರೆ, ದೂತ್. ಹೌದಾ, ಅಂಬಾಸಿಡರ್, ದೂತ್. ನಾವು ಕನ್ನಡದಲ್ಲೂ ಅವ್ರನ್ನೇನಪ್ಪ ಅಂದರೆ ದೂತಾವಾಸದ ವ್ಯಕ್ತಿ ಅಂತ ಹೇಳ್ಬೋದು.
ಇನ್ನು 45 ಏಬಲ್ ಟು ಯೂಸ್ ಅ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಈಕ್ವಲಿ ವೆಲ್. ತಮ್ಮ ಬಲ ಕೈಯನ್ನು ಮತ್ತು ತಮ್ಮ ಎಡ ಕೈಯನ್ನು ಎರಡೂದನ್ನು ಬಳಸಲಿಕ್ಕೆ ಸಮರ್ಥವಾಗಿರುವಂಥ ವ್ಯಕ್ತಿಯನ್ನು ಡೆಕ್ಸ್ಟ್ರಸ್ ಅಂತ ಕರೀತಾರೆ. ಉಭಯ ಹಸ್ತ, ಅದು ಉಭಯ ಹಸ್ತ ಎರಡೂ ಕೈಗಳಿಂದ ಕೆಲಸ ಮಾಡುವಂಥ ವ್ಯಕ್ತಿ, ಉಭಯ ಹಸ್ತಗಳನ್ನು ಚಾಚುವಂಥ ವ್ಯಕ್ತಿ ಅಂತ ಹೇಳ್ತೀವಿ. ಇನ್ನು 46 ಕೆಪಬಲ್ ಆಫ್ ಬೀಯಿಂಗ್ ಅಂಡರ್ಸ್ಟುಡ್ ಇನ್ ಐದರ್ ಆಫ್ 2 or more ಪಾಸಿಬಲ್ ಸೆನ್ಸಸ್ ಆ್ಯಂಡ್ ದೇರ್ ಫಾರ್ ನಾಟ್ ಎ ಡೆಫಿನಿಟ್. ಹೌದಾ? ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ 2 ಅಥವಾ 3 ಅಥವಾ 3ಕ್ಕಿಂತ ಹೆಚ್ಚು ವಿಧಾನಗಳ ಮೂಲಕ ತಿಳ್ಕೊಳ್ಳುವಂತಹ ವ್ಯಕ್ತಿಯಾಗಿದ್ರೆ ಇದೇ ಒಂದು ಡೆಫಿನೆಟ್ ಸೆನ್ಸ್. ಏನೋ ಭಾಷೆ ಬೇಕಂತೇನಿಲ್ಲ, ಸನ್ನೆಗಳು ಬೇಕಂತ ಹಿಂಗೆ ಇರ್ತಾರಲ್ಲ ಅವ್ರನ್ನ ಆಂಬಿಗಸ್, ಹೌದಾ, ಅನೇಕಾರ್ಥಿ ಎಲ್ಲ ಅರ್ಥಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಆಂಬಿಗಸ್ ಭಾಳ ಕಡಿಮೆ ಜನ ಇರ್ತಾರೆ, ಅನೇಕಾರ್ಥಗಳನ್ನು ಹುಡುಕುವಂಥ ವ್ಯಕ್ತಿಗಳು. ಇನ್ನು 47 ಹ್ಯಾವಿಂಗ್ ಆಫ್ ಶೋಯಿಂಗ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್ ಫೀಲಿಂಗ್ಸ್. ಹೌದಾ, ಅದನ್ನು ಆಂಬಿವೆಲೆಂಟ್ ಅಂತ ಕರಿತೀವಿ. ಉಭಯಭಾವಿ ಆಂಬಿವೆಲೆಂಟ್. ಹೌದಾ, ಆಂಬಿವೆಲೆಂಟ್ ಯಾರು ಇರ್ತಾರಪ್ಪ ಅಂದರೆ ಅವರಲ್ಲಿ ಏನಪ್ಪ ಅಂದರೆ ಒಳ್ಳೆಯದರ ಭಾವ ಇರ್ತದೆ, ಅದಕ್ಕೆ ಕೆಟ್ಟ ಏನು ನಡೆದು ಹೋಗಿರ್ತದಲ್ಲ ಅದರ ಫೀಲಿಂಗು ಇರ್ತದೆ. ಅವ್ರನ್ನ ಆಂಬಿವೆಲೆಂಟ್ ಅಂತ ಕರಿತೀವಿ, ಉಭಯಭಾವಿ. ಹೌದಾ, ಅವರು ಏನಪ್ಪ ಅಂದರೆ ಸ್ವಲ್ಪ ಸಂವೇದನೆಗೂ ಒಳಗಾಗಿರ್ತಾರೆ, ಆಮೇಲೆ ಒಂದು ಸ್ವಲ್ಪ ಸಂತೋಷದಾಯಕವಾಗಿಯೂ ಇರ್ತಾರೆ. ಇನ್ನು 42 ರೆಡಿಲಿ ರೀಚಿಂಗ್ ಟು ಸಜೆಷನ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸಸ್ ವಿಲ್ಲಿಂಗ್ ಟು ಬಿ ಗೈಡೆಡ್ ಆರ್ ಕಂಟ್ರೋಲ್ಡ್. ಹೌದಾ, ಅಮೆನೇಬಲ್ ಆಜ್ಞಾಕಾರಿ. ನಾವೇನಾದರೂ ಹೇಳಿದ್ರೆ, ಹೌದಾ, ಸಜೆಷನ್ಸ್ ಆಗಿರ್ಬೋದು, ಇನ್ಫ್ಲೂಯೆನ್ಸಸ್ ಆಗಿರ್ಬೋದು, ಕೊಟ್ಟದ್ದನ್ನು ತೆಗೆದುಕೊಳ್ಳೋರಿದ್ದರೆ ಅವ್ರನ್ನ ಆಜ್ಞಾಕಾರಿ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಸ್ಕೂಲ್ಗಳಲ್ಲಿ ಏನಪ್ಪ ಅಂದರೆ ಹುಡುಗರು ಏನು ಹೇಳ್ತೀವೋ ಕೇಳ್ತವೆ. ಸಜೆಷನ್ಸ್ ಮತ್ತು ಇನ್ಫ್ಲೂಯೆನ್ಸಸ್ ಗೈಡ್ ಮಾಡಿದ ತಕ್ಷಣ ಆ ಗೈಡ್ ಮಾಡಿದಂಥ ಅನುಗುಣವಾಗಿ ಅವ್ರು ಕಂಟ್ರೋಲ್ ಆಗ್ತಾರೆ. ಅದನ್ನು ಅಮಿನೇಬಲ್ ಅಥವಾ ಆಜ್ಞಾಕಾರಿ ಅಂತ ಕರಿತೀವಿ. ಪಾರ್ಷಿಯಲ್ ಆರ್ ಟೋಟಲ್ ಲಾಸ್ ಆಫ್ ಮೆಮ್ರಿ. ಪಾರ್ಷಿಯಲ್ ಪೂರ್ಣ ಪ್ರಮಾಣದಲ್ಲಿ ಅಥವಾ ಭಾಗಶಃ ಸ್ಮರಣೆಯನ್ನು ಕಳ್ಕೊಳ್ಳೋದನ್ನು ಅಮ್ನೀಷಿಯಾ, ಭೂಲ್ನೆ ಕಿ ಬಿಮಾರಿ, ಅಮ್ನೀಷಿಯಾ. ಹೌದಾ, ಮರೆಯುವಂಥ ಚಟ ಇರ್ತದೆ, ಮರೆಯುವಿಕೆ. ಹೌದಾ. ಇನ್ನು 50 ಆ್ಯನ್ ಅಫಿಷಿಯಲ್ ಪಾರ್ಡನ್, ದ ಫಾರ್ಮಲ್ ಆ್ಯಕ್ಟ್ ಆಫ್ ಲಿಬರೇಟಿಂಗ್ ಸಮ್ ಒನ್. ಅದನ್ನು ಅಮ್ನೆಸ್ಟಿ ಅಂತ ಕರಿತೀವಿ. ರಾಜಕ್ಷಮ. ಹೌದಾ, ರಾಷ್ಟ್ರಪತಿಗಳು ಏನಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈಗ ಯಾರು ಅಪರಾಧಗಳನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸ್ತಿರ್ತಾರೆ ಅಂಥವ್ರಿಗೆ ವರ್ಷಕ್ಕೊಂದು ಸಲ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ ಮತ್ತು ಏನಪ್ಪ ಅಂದರೆ ಗಣತಂತ್ರ ದಿವಸ ಏನಪ್ಪ ಅಂದರೆ ರಾಜಕ್ಷಮ ಕೊಡ್ತಿರ್ತಾರೆ, ಅಮ್ನೆಸ್ಟಿ ಕೊಡ್ತಿರ್ತಾರೆ. ಹೌದಾ, ಎಲ್ಲರಿಗೂ ಎಲ್ಲ ಒಳ್ಳೆಯ ನಡತೆಯನ್ನು ಹೊಂದಿದವ್ರಿಗೆ ಮಾತ್ರ. ಆ್ಯನ್ ಅಫಿಷಿಯಲ್ ಪಾರ್ಡನ್ ಇದನ್ನೇನು ಬಿಡ್ತೀವಿ ಅಂದರೆ ರಾಜಕ್ಷಮೆ, ದ ಫಾರ್ಮಲ್ ಆ್ಯಕ್ಟ್ ಆಫ್ ಲಿಬರೇಟಿಂಗ್ ಸಮನ್. ಇನ್ನೊಬ್ಬರನ್ನ ಅಲ್ಲೇನಪ್ಪ ಅಂದರೆ ಯೋಗ್ಯತೆ ಇರುವಂಥ ವ್ಯಕ್ತಿಯನ್ನು ಬಿಡುಗಡೆ ಮಾಡುವುದು. ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿ ಅಂದರೆ 1 ವರ್ಡ್ ಸಬ್ಸ್ಟಿಟ್ಯೂಷನ್, 51 ವರ್ಡ್ ಸಬ್ಸ್ಟಿಟ್ಯೂಷನ್ ಹೇಳಿದೆ. ಇನ್ನೂ ತುಂಬ ಇದ್ದಾವೆ. ಹಾಗಾದರೆ 1, 2, 3, 4 ಅಂತ ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ಕ್ಯಾಟಗರೈಸ್ ಮಾಡಿ ಒಂದು ಸಲ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಮ ಯಾವುದೇ ಎಕ್ಸಾಮ್ 7th, 8th, 9th, 10th, ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ, ಇಲ್ಲಿ ಏನಾದರೂ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಬಂದರೆ ನೀವು ಅದನ್ನು ಪಡ್ಕೊಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಂತೂ ಯಾವುದೇ ಎಕ್ಸಾಮ್ ತೊಗೊಳ್ರಿ, 1 ಅಥವಾ 2, 1 or 2 ಡೆಫಿನೆಟ್ಲಿ ದೇ ಆಸ್ಕ್ ಇನ್ ಎಕ್ಸಾಮ್. ಓಕೆ, ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದೀನಿ. ಅದರ ಜೊತೆಗೆ ಕಾಂಪಿಟೇಟಿವ್ ಲರ್ನರ್ಸಲ್ಲಿ CET, TET, ಹೌದಾ, ಏನಪ್ಪ ಅಂದರೆ ಶಿಕ್ಷಕ ಪ್ರಶಿಕ್ಷಣಾರ್ಥಿಗಳು ಯಾರ್ಯಾರಿದಿರಲ್ಲ ಅವರಿಗೆಲ್ಲ ಯೂಸ್ಫುಲ್ ಆಗ್ತದೆ ಅಂತ ಅನ್ನುವಂಥ ದೃಷ್ಟಿಯಿಂದಲೂ ಈ ಮಾಡಿರುವಂಥದ್ದು ಉದ್ದೇಶ ಇದೆ. ಎಲ್ಲರೂ ಇದರ ಯೂಸ್ ತೊಗೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.